ಇದನ್ನೇ ಅಲ್ವಾ ಕರಳು ಬಳ್ಳಿ ಸಂಬಂಧ ಅನ್ನೋದು. ನಮ್ಮ ಬುದ್ಧಿಗೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ತಾಯಿ ವಿಷಯ ಅಂದಾಗ ಮನಸ್ಸು ಬುದ್ಧಿ ಮಾತು ಕೇಳಲ್ಲ. ಬೇಡ ಅಂದ್ರೂ ನಮಗೆ ಅರಿವಿಲ್ಲದೆ ಸಂಬಂಧದ ಬಂಧ ನಮ್ಮನ್ನು ಸೆಳೆದು ಬಿಡುತ್ತೆ. ಅವ್ರು ಮಾಡಿರೋ ಮೋಸ ಅನ್ಯಾಯ ಅಪರಾಧಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಆ ಕೆಟ್ಟ ಮನುಷ್ಯನ ಕೈಲಿ ಸಾಯ್ತಾರೆ ಅಂದ್ರೆ ನನಗೆ ಅದನ್ನ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ರಾಮಾಚಾರಿ. ಯೋಚನೆ ಮಾಡ್ಬೇಡಿ ಮೇಡಮ್, ಹೇಗಾರು ಮಾಡಿ ಅವ್ರನ್ನ ಕಾಪಾಡೋಣ. ರಾಮಾಚಾರಿ, ಅವನಿಗೆ ಬೇಕಾಗಿರೋದು ಆ ಡಾಕ್ಯುಮೆಂಟ್ ಮತ್ತೆ ಪೆನ್ ಡ್ರೈವ್. ಅದನ್ನ ಕೊಟ್ಟು ಅವ್ರನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀನ್ ನನ್ನನ್ನ ಸ್ವಾರ್ಥಿ ಅಂತ ಹೇಳ್ತೀಯ ಅಲ್ವಾ? ಇಲ್ಲ ಮೇಡಮ್, ಅದನ್ನ ನೀವೊಬ್ಳು ಮಗಳಾಗಿ ನಿಮ್ ಕರ್ತವ್ಯ ಮಾಡ್ತಾ ಇದ್ದೀರಾ ಅಂತ ಹೆಮ್ಮೆ ಪಡ್ತೀನಿ. ಒಳ್ಳೆಯವರು ಕೆಟ್ಟವ್ರಿಗೆ ಬರೀ ದಂಡನೆ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆ ಒಳ್ಳೆ ದಾರಿ ತೋರಿಸೋದ ಕಡೆ ಯೋಚನೆ ಮಾಡಿದ್ರೆ ಜಗತ್ತು ಉಳಿಯುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಆ ದೇವ್ರೊಂದು ದಾರಿ ತೋರಿಸ್ತಾನೆ. ರಾಘವ್ರೆ, ತಂಗಿ ನೀವೇನಿಲ್ಲಿ? ಏನಣ್ಣ, ಏನಾದ್ರೂ ಸಮಸ್ಯೆ ಆದ್ರೆ ಕಾಲ್ ಮಾಡು ಅಂತ ಅಷ್ಟು ಸಲ ಹೇಳಿದೀನಿ. ನನ್ ನೆನ್ಪೇ ಆಗಿಲ್ವಾ ನಿಮ್ಗೆ? ಫೋನ್ ಮಾಡಬಾರ್ದು ಅಂತ ಏನು ಅಲ್ಲ ಝಾನ್ಸಿ. ಇಲ್ಲಿವರೆಗೂ ಎಲ್ಲ ನಮ್ ಕಂಟ್ರೋಲ್ ಅಲ್ಲೇ ಹೋಗ್ತಿತ್ತು, ಎಲ್ಲ ಸರಿಯಾಗೇ ಇತ್ತು. ಆದ್ರೆ ಈಗ ಏನಾಯ್ತು ಇವಾಗ? ಆ ಸಕ್ಸೇನ ಇವ್ರ ತಾಯಿನ ಅಡ್ಡ ಇಟ್ಕೊಂಡು ಆಟ ಶುರು ಮಾಡಿದ್ದಾನೆ. ಈಗ ಇವ್ರ ತಾಯಿನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ಅದಕ್ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾವ್ ಅವ್ರ ಮಗನ್ ಇಟ್ಕೊಂಡು ಆಟ ಆಡೋಣ. ಅಂದ್ರೆ ಎಸ್, ಇವಾಗ ಅವ್ರ ಮಗ ನಮ್ ಜೊತೆ ಇದ್ದಾನೆ, ಅವನಾಗೆ ಬಂದು ನಮ್ ಬಲೆಗೆ ಬಿದ್ದಿದ್ದಾನೆ. ಬನ್ನಿ ಅಲ್ಲಿ ನೋಡಿ. ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ ಮಾತ್ ನಿಜ. ಚಾರು ಮೇಡಮ್, ಈಗ ನಿಮ್ ತಾಯಿನ ಆರಾಮಾಗಿ ಕಾಪಾಡ್ಕೊಳ್ಳೋಣ. ಏನಮ್ಮ ರೋಡ್ ನೋಡ್ಕೊಂಡ್ ಬರಕ ಸಾಯದಕ್ಕೆ ನನ್ನ ಆಟೋನ ಬೇಕಾಗಿತ್ತ? ಅಯ್ಯಯ್ಯೋ ಇಲ್ಲ ಅಣ್ಣ, ಯಾವ್ದೋ ಟೆನ್ಷನ್ ಅಲ್ಲಿ ಬರ್ತಿದ್ದೆ, ಗೊತ್ತಾಗ್ಲಿಲ್ಲ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನೀವ್ ಹೋಗಿ ಅಣ್ಣ, ನೀವ್ ಹೋಗಿ. ರುಕು, ರುಕು ಅಕ್ಕ, ನೀವೇನಿಲ್ಲಿ? ಅಯ್ಯೋ, ನನ್ ವಿಷಯ ಬಿಡು ರುಕು. ನೀನ್ ಹಿಂಗ್ ಹೆದರ್ಕೊಂಡ್ ಓಡ್ ಹೊಂಟಿ? ಏನಾಯ್ತು? ಎಲ್ಲಿಗ್ ಹೊಂಟಿ? ಆ ಮನೆ ಹಾಳಿ ಚಾರುನ ಕೊಂದು ನನ್ ಮನ್ಸಲ್ಲಿ ಉರಿತಾ ಇರೋ ದ್ವೇಷದ ಬೆಂಕಿನ ಹಾರಿಸ್ಕೊಳಕ್ ಹೋಗ್ತಿದ್ದೀನಿ ಅಕ್ಕ. ಯಾಕ್ ರುಕು, ಯಾಕೆ ಹಿಂಗ್ ಮಾತಾಡ್ತಿ? ಚಾರು ನಿನಗ್ ಒಳ್ಳೇದೇ ಮಾಡ್ಯಾಳಲ್ಲ, ಆಕೆ ಏನು ಮಾಡಿಲ್ಲ ರುಕು ನಿನ್ಗ. ನಮ್ಮಪ್ಪ ಅಮ್ಮನ್ನ ಕೊಂದು ನನ್ನನ್ನ ಅನಾಥೆ ಮಾಡಿ ನನ್ ನೋವು ಅನ್ಭವ್ಸೋಗ್ ಮಾಡಿದ್ದು ಒಳ್ಳೇದಾ? ನಮ್ಮಪ್ಪ ಅಮ್ಮನ್ ಸಾವಿ ಕಾರಣ ಆದವಳನ್ನ ನನ್ ಸುಮ್ನೆ ಬಿಡ್ಬೇಕಾ? ರುಕು, ನೀ ತಪ್ಪಿವ. ನಿಮ್ಮ ಅಪ್ಪ ಅಮ್ಮನ್ ಕೊಲೆ ಮಾಡಿದ್ದು ಚಾರು ಅಲ್ಲ. ಅಕ್ಕ, ಸತ್ಯ ಹೇಳು. ನಾನು ಅವಳನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ ಅಂತ ನೀನ್ ಸುಳ್ಳು ಹೇಳ್ಬೇಡ. ನಾನ್ ಯಾಕೆ ಸುಳ್ಳು ಹೇಳವ ರುಕು? ನಿಮ್ಮ ಅಪ್ಪ ಅಮ್ಮ ಸಾವಿಗೂ ಆಮೇಲೆ ಚಾರುಗೂ ಏನೂ ಸಂಬಂಧ ಇಲ್ಲ. ಯಾರು? ನೀನ್ ಯಾರು ನಂಬಿದ್ದೆಲ್ಲ ಅವರು ನಿನ್ ಸಂಬಂಧಿಕರು. ಆ ಸಕ್ಸೇನಾಗ ಇವಾಗ ಫೋನ್ ಮಾಡಿ ಮೇಡಮ್. ನಿಮ್ಮ ತಾಯಿ ಮೇಲೆ ಅದು ಹೇಗೆ ಕೈ ಮಾಡ್ತಾನೆ ನೋಡಬೋಣ. मानिता जी, निन बेटी चारू का फोन है. ಕೊಡಿಲಿ, ನಾನ್ ಮಾತಾಡ್ತೇನೆ.
ಏನೇ ನಾನ್ ಸತ್ರೇನು ಬದುಕಿದ್ರೇನು ಅಂತ ಹೇಳ್ತೀಯಾ? ಮಾಮ್ ನನ್ ಮಾತ್ ಕೇಳು ಮಾಮ್. ಯಾವಳೆ ನಿನ್ ಮಾಮ್? ನಿನ್ಗೋಸ್ಕರ ನಾನು ಏನೇನೆಲ್ಲ ಮಾಡ್ದೆ, ನನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ದೆ. ಅದಕ್ಕೆ ನೀನು ನಾನು ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ತೀಯಾ? ಮಾಮ್ ನಾನ್ ಯಾಕೆ ಹಾಗೆ ಹೇಳ್ದೆ ಅಂತ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ. ನನ್ನ ಮಗಳು ಜೀವನದಲ್ಲಿ ಕಷ್ಟ ಪಡೋದ್ ಬೇಡ, ಅವಳಿಗೊಂದ್ ಒಳ್ಳೆ ಜೀವನ ಸಿಗ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ರೆ ನನ್ನನ್ನೇ ಸಾಯ್ಲಿ ಅಂತ ಹೇಳ್ತೀಯಾ? ಕುಡಿಲ್ ರೀ, ಒಂದ್ ನಿಮಿಷ ತಡೀರಿ. ನಾವು ನಿಮ್ಮನ್ನ ಸೇವ್ ಮಾಡ್ಬೇಕು ಅಂತಾನೆ ಅದನ್ನೆಲ್ಲ ಹೇಳ್ತಾ ಇದ್ದಿದ್ದು. ಅವ್ರೀಗ ನಿಮ್ಮನ್ನ ಏನು ಮಾಡಕ್ ಆಗಲ್ಲ. ಹ, ಇಬ್ರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ಬಿಡಲ್ಲ, ನಿಮ್ಮನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ನೆ ಬಿಡಲ್ಲ. ಏಯ್, ಏನ್ರಿ ಮಾಡ್ತೀರಾ? ನಿಮ್ಮನ್ನ ಏನ್ ಮಾಡಕ್ಕಾಗತ್ತೆ? ನೀವು ಸತ್ತೋಗ್ತೀರಾ, ಅಯ್ಯೋ ಪಾಪ ಅಂತ ಅನ್ಕೊಂಡಿದ್ ನಮ್ ತಪ್ಪ ಈಗ? ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂತ ನಾವ್ ಅನ್ಕೊಂಡ್ವಿ. ಆದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಅದ್ ನೆಟ್ಗಾಗಲ್ಲ ಅಂತ ನಾವ್ ಯೋಚನೆ ಮಾಡ್ಲಿಲ್ಲ. ಮೈ ಫುಟ್, ನಾನ್ ಯಾಕೋ ಪಶ್ಚಾತ್ತಾಪ ಪಡ್ಲಿ? ಪಶ್ಚಾತ್ತಾಪ ಪಡ್ಬೇಕಾಗಿರೋದು ನೀವು. ನೀವೀಗ ಡಾಕ್ಯುಮೆಂಟ್ ಸಮೇತ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಪ್ರಾಣ ಹೋಗುತ್ತೆ. ಆದ್ರೆ ಅದು ನಂದಲ್ಲ, ನಿನ್ನ ತಾಯಿದು. ನೋಡು, ಏಯ್, ಅಲ್ಲಿ ನಮ್ಮಮ್ಮಂಗ್ ಏನೇ ಆದ್ರೂ ಇಲ್ಲಿ ನಿನ್ ಮಗನ್ ಪ್ರಾಣ ಹೋಗುತ್ತೆ. ಏಯ್, ಅವ್ನು ನಿನ್ನ ಹತ್ರ ಇರೋಕೆ ಸಾಧ್ಯನೇ ಇಲ್ಲ, ಕ್ಯೂಂಕಿ वो मेरे घर में है. तुम झूठ बोल रहे हो, ಸುಳ್ಳು ಹೇಳ್ತಾ ಇದೀಯಾ? ಏಯ್, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ನಿಮ್ ಗುಣ, ನಮ್ದಲ್ಲ ಅಲ್ವಾ? ನಿಮ್ಮನೇಲಿ ಇದೇನಲ್ವಾ? ವಿಡಿಯೋ ತೋರಿಸ್ತೀನಿ, ನೋಡ್ತಾ ಇರೋ. ಇದ್ಯಾರಿದು? ಏಯ್, ಮಾತಾಡಿ ನಿಮ್ಮ ಅಪ್ಪನ ಹತ್ರ. ಡ್ಯಾಡ್ ಪ್ಲೀಸ್ ಸೇವ್ ಮಿ ಡ್ಯಾಡ್. ಇವರು ನನ್ನ ಲಾಕ್ ಮಾಡ್ಬಿಟ್ಟಿದ್ದಾರೆ. ವಿವೇಕ್, ವಿವೇಕ್ ಮೇರಾ ಬೇಟ. ಏಯ್, ಮಗನೂ ಇಲ್ಲ ಗಿಗಾನೂ ಇಲ್ಲ. ಇಲ್ಲಿ ಇವನಿಗೇನು ಆಗ್ಬಾರ್ದು ಅಂದ್ರೆ ಅಲ್ಲಿ ನನ್ನ ತಾಯಿಗೇನು ಆಗ್ಬಾರ್ದು. ಓಕೆ ಓಕೆ ಓಕೆ, ನೀನ್ ನನ್ನ ಮಗನ್ನ ಇಲ್ಲಿ ಕರ್ಕೊಂಡ್ ಬಿಟ್ಟು ತುಮಾರೋ ಅಮ್ಮ ಕೋ ಲೇಕೆ ಜಾओ, ಲೇಕೆ ಜಾओ. ರುಕ್ಕು, ಅವತ್ತೇನಾಯ್ತಂದ್ರ ನಿಮ್ಮ ಅಪ್ಪ ಅಮ್ಮ ಯಾರಿಗೋ ಹೆದರ್ಕೊಂಡು ಆ ನೀರಿನ ಸಂಪೊಳಗ ಕೂತಿದ್ರು. ನೋಡ್ರುಕು, ಚಾರು ಅವರಿಂದ ನಿನಗೇನೂ ಅನ್ಯಾಯ ಆಗಿಲ್ಲ. ಅವರಿಂದ ನಿನಗ ಎಲ್ಲ ಚಲೋನೇ ಆಗ್ಯದ. ಅವರಿಂದ ನಿನ್ಗೊಂದ್ ಒಳ್ಳೆ ಜೀವನ ಸಿಕ್ಕಿದ್ರುಕು. ಈ ದ್ವೇಷ ಎಲ್ಲ ಮರ್ತು ನೀನ್ ನೆಮ್ಮದಿಯಿಂದ ಜೀವನ ನಡ್ಸವ. ಆ ಸಂದೀಪ ನಿನಗೇನ್ ಅನ್ಯಾಯ ಮಾಡಿದ್ನಲ್ಲ, ಅವ ಈಗ ತಕ್ಕ ಶಿಕ್ಷೆ ಅನ್ಭವಿಸ್ಲಿಕತ್ತಾನ. ಅವನ್ ಜೀವನ ನರಕ ಆಗ್ಯದ್ರುಕು. ಜೀವನ ನರಕ ಆಗಿರೋದು ಅವ್ರದ್ ಮಾತ್ರ ಅಲ್ಲ, ನನ್ ಜೀವನನೂ ಹಾಳಾಗೋಯ್ತು. ಬಂಗಾರದಂತ ನನ್ ಬದುಕಿಗೆ ಬೆಂಕಿ ಇಟ್ಕೊಂಡ್ಬಿಟ್ಟೆ ಅಕ್ಕ. ನನ್ ಪಾಪಿ ಅಕ್ಕ. ಸತ್ಯ ಗೊತ್ತಿಲ್ದೆ ಚಾರು ಲೈಫ್ ನ ಹಾಳು ಮಾಡೋದಕ್ ಹೋಗಿ ನನ್ ಲೈಫ್ ನ ನಾಶ ಮಾಡ್ಕೊಂಡ್ಬಿಟ್ಟೆ. ಪಾಪಿಗಳಿಗೆ ಯಾವತ್ತೂ ನೆಮ್ಮದಿ ಅನ್ನೋದು ಇರಲ್ಲ ಅಕ್ಕ, ಇರಲ್ಲ. ನಿನ್ನು ನನಗ ಅರ್ಥ ಆಗ್ತದ ರುಕು, ಆದ್ರೆ ಏನ್ ಮಾಡ್ಲಿಕ್ ಆಗ್ತದ ಹೇಳು? ಎಲ್ಲ ನಮ್ ಹಣೆ ಬಾರ ಅಷ್ಟ. ದೇವ್ರು ನಿನಗ್ ಒಳ್ಳೇದ್ ಮಾಡೇ ಮಾಡ್ತಾನವ, ಚಿಂತೆ ಮಾಡ್ಬೇಡ. ನಿಜ ಅಕ್ಕ, ದೇವ್ರಿದ್ದಾನೆ, ಅದಕ್ಕೆ ಅಲ್ವಾ ಒಳ್ಳೆಯವ್ರಿಗೆ ಕೆಟ್ಟದ್ ಮಾಡಕ್ ನೋಡ್ದೆ, ಅವ್ರಿಗೆ ಮೋಸ ಮಾಡೋದಕ್ ನೋಡ್ದೆ. ಆದ್ರೆ ದೇವ್ರು ನನಗೆ ಕೆಟ್ಟದ್ ಮಾಡ್ಬಿಟ್ಟ. ಪಾಪಿ ಅಕ್ಕ ನಾನು, ಪಾಪಿ ನಾನು. ನನ್ನಂತವಳಿ ಭೂಮಿ ಮೇಲೆ ಬದುಕಿರ್ಬಾರ್ದು. ನೋಡ್ರುಕು, ಸಾವುನು ಎಲ್ಲದಕ್ಕೂ ಉತ್ತರ ಅಲ್ಲ. ಈಗ ನೀ ಏನ್ ಪಶ್ಚಾತ್ತಾಪ ಪಡ್ಲಿಕತ್ತಿಯಲ್ಲ,
ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ಯಾವುದೂ ಇಲ್ಲವಾ? ನೀ ಏನ್ ತಪ್ಪು ಮಾಡಿ ಅಂತ ನಿನಗೆ ಈಗರ ಅರ್ಥ ಆತಲ್ಲ ರುಕ್ಕು. ಹೋಗು, ಚಾರು ಅವ್ರ ಕಡೆ ಹೋಗಿ ತಪ್ಪಾಯ್ತು ಅಂತ ಕೇಳಿ ಬದ್ಲಾಗಿ ಬದ್ಕವಾ. ಹೌದು ಅಕ್ಕ, ನಾನ್ ಚಾರು ಹತ್ರ ನಮ್ಮನೆ ಹತ್ರ ಕ್ಷಮೆ ಕೇಳ್ಬೇಕು. ಆಗ್ಲೇ ನನ್ ಮನ್ಸಿಗೆ ನೆಮ್ಮದಿ ಆಗೋದು. ಸತ್ಯ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದ್ ವೇಳೆ ನಾನ್ ಬದುಕಿದ್ರೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಅಕ್ಕ. ಬರ್ಲಿ ಅವಳು, ಸರಿಯಾಗಿ ಪಾಠ ಕಲಿಸ್ತೇನೆ. मानिका जी, हम जो भी करेंगे विवेक सेफ आदमेಲೆ ಮಾಡಿ. ಏಯ್, ನಿನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಇಷ್ಟು ಕೂಲಾಗಿ ನಗ್ತಾ ಇದೆಯಲ್ಲ, ನಿಂಗೊಂಚೂರು ಭಯ ಅನ್ನೋದೇ ಇಲ್ವಾ? ಭಯನ? ನಾನ್ ಯಾಕೆ ಭಯ ಪಡ್ಲಿ? ಭಯ ಪಡ್ಬೇಕಾಗಿರೋರು ನೀವು. ನನ್ನ ಮಗ ಸೊಸೆ ಬರಕ್ ಮುಂಚೆ ಇಲ್ಲಿಂದ ಓಡೋಗಿ ತಪ್ಪಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಿನ್ ಸಂಹಾರ ಆಗೋದು ಖಂಡಿತ. ವಾಟ್ ಎ ಕಾನ್ಫಿಡೆನ್ಸ್! ಇಷ್ಟೊಂದು ಧೈರ್ಯ ನಿಂಗೆ ಎಲ್ಲಿಂದ ಬಂತು? ಕೆಟ್ಟ ದಾರಿಲಿ ಹೋಗ್ತಾ ಇರೋರ್ಗೆ, ಕೆಟ್ಟ ಕೆಲಸ ಮಾಡೋರ್ಗೆ ಮಾತ್ರ ಭಯ ಆಗುತ್ತೆ. ಸತ್ಯ ನ್ಯಾಯದ ದಾರಿಲಿ ಹೋಗೋರ್ಗೆ ಧೈರ್ಯನೇ ಅವ್ರ ಆಯುಧ ಕಣೋ. ಏಯ್, ಸಾವಿನ ದೊಡ್ಡಲ್ಲಿ ನಿಂತಿದ್ರು ಈ ಪೊಗರಿಗೇನ್ ಕಮ್ಮಿ ಇಲ್ಲ. ಆ ದರಿದ್ರ ನಿನ್ ಮಗ ಬರ್ಲಿ, ಆಮೇಲೆ ತೋರಿಸ್ತೀನಿ ಭಯ ಅಂದ್ರೆ ಏನು ಅಂತ. ಸಾವನ್ನದು ಎಲ್ಲಾರ್ಗೂ ಬರುತ್ತೆ, ಆದ್ರೆ ಅದಕ್ಕೆ ಭಯ ಪಡೋದು ನಿಮ್ಮಂತ ಕುತಂತ್ರಿಗಳು ಮಾತ್ರ. ಈಗ್ಲೇ ಎಚ್ಚೆತ್ಕೊಂಡು ಇಲ್ಲಿಂದ ಓಡೋಗಿ, ಇಲ್ಲ ಅಂದ್ರೆ ನನ್ನ ಮಗನ ಕೈಯಿಂದ ನಿಮ್ಮ ಸಾವು ಖಚಿತ. ಕಡೆ ಪಕ್ಷ ಈಗ್ಲೇ ಎಚ್ಚೆತ್ಕೊಂಡು ಇಲ್ಲಿಂದ ಓಡೋಗಿ, ತಲೆ ಮರ್ಸ್ಕೊಂಡು ಎಲ್ಲಾದ್ರೂ ಬದುಕಿ. ನನ್ನ ಡ್ಯಾಡ್ ಕೆಪಾಸಿಟಿ ಏನು ಅಂತ ಈಗ ನಿಮಗೆ ಅರ್ಥ ಆಯ್ತಾ? ಯಾವಾಗ ಯಾರನ್ನ ಎಲ್ಲಿ ಲಾಕ್ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಲೇ ಮುಟ್ಟಾಳ, ಕೊಲ್ಲಕ್ಕೊಬ್ಬ ಇದ್ರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ ಕಣ. ಈಗ ನೀನೇ ನೋಡು, ನಾನು ಚಾರು ಮೇಡಮ್ ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಿರ್ಬೇಕಾದ್ರೆ ಆ ದೇವ್ರು ರಾಘು ಜಾನ್ಸಿನ ಕಳ್ಸಿ ನಿನ್ ಸಿಕ್ಕಾಕೊಳಂಗ್ ಮಾಡ್ದ. ಒಂದ್ ತಿಳ್ಕೊ, ಕೊಲ್ಲವನಿಗಿಂತ ಕಾಯವನೇ ದೊಡ್ಡವನು. ಇವತ್ತು ಅವರಿಬ್ರು ಬರದೇ ಇರ್ಬೇಕಾಗಿತ್ತು, ಆಗ ಗೊತ್ತಾಗ್ತಾ ಇತ್ತು. ಅವರಿಬ್ರು ಜೊತೆಲಿ ಬಂದು ನಮ್ಮ ಪ್ಲಾನ್ನೆಲ್ಲ ಹಾಳು ಮಾಡ್ಬಿಟ್ರು. ಆ ದೇವ್ರು ಕೆಲವೊಂದ್ಸಲಿ ಕೆಟ್ಟವರಿಂದನೂ ಒಳ್ಳೇದ್ ಮಾಡಿಸ್ತಾನೆ ಅನ್ನೋ ಮಾತು ಸತ್ಯ ಆಯ್ತು. ಅದಕ್ಕೆ ದೂರ ಆಗ್ಬೇಕು ಅಂತ ಡಿವೋರ್ಸ್ ಪೇಪರಿಗೆ ಸೈನ್ ಮಾಡೋಕ್ ಹೊರಟಿದ್ದವರು ನಿನ್ನಿಂದ ಜೊತೆಯಾಗಿದ್ದಾರೆ. ನಮ್ಗೋಸ್ಕರ ಅವರಿಬ್ಬರ ಮಧ್ಯೆ ಇದ್ದು ಮನಸ್ತಾಪನ ಮರ್ತು ಒಂದಾಗಿದ್ದಾರೆ. ಅಂದಮೇಲೆ ಮುಂದೆಲ್ಲ ಒಳ್ಳೇದೇ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಯಾಕೆ? ನಾನು ಫೋನ್ ಮಾಡಿದ ತಕ್ಷಣ ಬಂದ್ರಲ್ಲ ಅದಕ್ಕೆ. ಹಲೋ, ನಾನ್ ಬಂದಿದ್ದ ಅವರಿಗೋಸ್ಕರ. ನಾನು ಕಾಲ್ ಮಾಡಿದ್ದು ಅವ್ರಿಗೋಸ್ಕರನೇ ಮೇಡಮ್. ಆದ್ರೆ ಏನ್ ಮಾಡೋದು? ಅವ್ರು ಯಾವ ಉದ್ದೇಶ ಇಟ್ಕೊಂಡು ನಮ್ಗೆ ಸಹಾಯ ಮಾಡೋದು ಬಂದ್ರು ಅದೇ ಈಡೇರಿಲ್ವಲ್ಲ. ನನ್ ಜೀವನದಲ್ಲಂತೂ ಏನು ಒಳ್ಳೇದಾಗಿವ, ಅಟ್ಲೀಸ್ಟ್ ಅವ್ರ ಜೀವನಕ್ಕಾದ್ರೂ ಏನಾದ್ರು ಒಳ್ಳೇದಾಗ್ಲಿ ಅಂತ. ಸಾವೇ ನಿನ್ನ ಎದುರುಗಡೆ ಇದ್ರು ನಿನ್ಗೆ ಅಷ್ಟೊಂದು ಖುಷಿನಾ? ಯಾಕೆ, ಸಾಯಕ್ಕೆ ಅಷ್ಟು ಇಷ್ಟನಾ? ಹೇ, ಸಾವನ್ ಭಯ ಯಾರಿಗಿದೆ ಅಂತ ನಿಮ್ ಮುಖಗಳನ್ನ ನೋಡ್ಕೊಂಡು ಆಮೇಲೆ ನನಗೆ ಹೇಳಿ. ಒಂದ್ಸಲ ನಿಮ್ಮಂತ ಮುಟ್ಟಾಳ್ರಿಗೂ
ಮುಂದಿನ ಭವಿಷ್ಯ ಕಾಣಿಸುತ್ತೆ ಅಂತ ಕೇಳಿದ್ದೆ. ಅದು ಇವಾಗ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ನಿಮ್ ಮಗನ್ ಮೇಲೆ ಅಷ್ಟೊಂದು ನಂಬಿಕೆನಾ? ಸಾಮಾನ್ಯವಾಗಿ ಯಮನೇ ಎಲ್ಲಾರನ್ನೂ ಹುಡ್ಕೊಂಡ್ ಬರ್ತಾನೆ, ಆದ್ರೆ ನೀವು ಯಮನ್ನೇ ನಿಮ್ಮ ಹತ್ರ ಕರ್ಸ್ಕೊತಾ ಇದ್ದೀರಾ. ಈಗ್ಲೂ ಕಾಲ ಮಿಂಚಿಲ್ಲ. ನನ್ನ ಮಗ ಬರಕ್ ಮುಂಚೆ ಇಲ್ಲಿಂದ ಹೊರಟ್ರೆ ಬಚಾವ್, ಇಲ್ಲ ಅಂದ್ರೆ ನಿಮ್ಗಳ ಹೆಣ ಬೀಳೋದು ಖಂಡಿತ. ಅವಳು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಮಿಸ್ಟರ್ ನವದೀಪ್. ಅವ್ರು ಇಲ್ಲಿಗೆ ಬರ್ತಾ ಇದಾರೆ ಅಂದ್ರೆ ಅವ್ರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡೇ ಬರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿರೋರು ಆ ಕಿಟ್ಟಿಗೆ ಯಾವ ಲೆಕ್ಕನೂ ಅಲ್ಲ. ಅವನ್ ಏನು, ಅವನ್ ಕೆಪಾಸಿಟಿ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಹಾಗಂತ ಅವ್ಳು ಹೇಳ್ದಾಗೆ ನಾವು ಭಯ ಪಡ್ಕೊಂಡು ತಲೆ ಮರ್ಸ್ಕೊಂಡು ಓಡೋಗ್ಬೇಕಂತ ಹೇಳಿಯಾ? ಅದು ಬಿಟ್ರೆ ನಿಮಗ್ ಬೇರೆ ದಾರಿನೇ ಇಲ್ವಲ್ಲ. ಈಗಲೇ ಮುಗಿಸ್ಬಿಡ್ತೀನಿ. ವಿವೇಕ್ ಅವ್ರ ಕಂಟ್ರೋಲ್ ಅಲ್ಲಿ ಇದಾರೆ ಅನ್ನೋದನ್ನ ಮರಿಬೇಡಿ. ಈಗ ನಾವು ಕೇರ್ಫುಲ್ ಆಗಿ ಮೂವ್ ಮಾಡ್ಬೇಕು. ಕೇರ್ಫುಲ್ ಅಂದ್ರೆ ಓಡೋಗೋದಾ? ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಚಿ ಬಂಡೆನ ಪುಡಿ ಮಾಡೋದಕ್ಕಾಗಲ್ಲ. ಡೈನಮೆಟ್ ಇಟ್ಟೆ ಬಂಡೆ ಹೊಡಿಬೇಕು. ಹಾಗೆ ನಾವು ಕೂಡ ಪ್ಲಾನ್ ಚೇಂಜ್ ಮಾಡಿ ಅವರಿಗೆ ಏಟ್ ಕೊಡ್ಬೇಕು. ಯುವರ್ ರೈಟ್ ವನಿತಾಜಿ. ಇವಾಗ ಏನ್ ಪ್ಲಾನ್ ಮಾಡೋಣ ಅಂತೀರಾ? ಇವಾಗ ಇಷ್ಟ ಕೆಲ್ಸ ಮಾಡಿ ಮುಂದಿಂದು ಆಮೇಲೆ ನೋಡ್ಕೊಳ್ಳಿ. ಎಸ್, ದಿಸ್ ಈಸ್ ದ ರೈಟ್ ವೇ. ಏಯ್ ಬರ್. ಏನೇ ಪ್ಲಾನ್ ಮಾಡಿದ್ರು ಇವತ್ತು ದುಷ್ಟ ಸಂಹಾರ ಆಗೋದು ಖಚಿತ. ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ನಿನ್ ಪಾಪದ್ ಕೂಡ ತುಂಬೋಯ್ತು. ಇವತ್ ನನ್ನ ಮಗ ಬರ್ತಾನೆ, ನಿಮ್ಮಿಬ್ರಿಗೂ ಅಂತ್ಯ ಆಡ್ತಾನೆ. ನೋಡ್ತಾ ಇರಿ. ಪಲ್ಲು, ಯಾರೇ ಫೋನ್ ಮಾಡಿದ್ದು? ಲಾಯರ್ ಫೋನ್ ಮಾಡಿದ್ರಮ್ಮ. ಅಲ್ವೇ, ಲಾಯರ್ ಫೋನ್ ಮಾಡಿದ್ರೆ ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಅವ್ರಂತದ್ ಏನ್ ಹೇಳಿದ್ರು? ಅವರಿಬ್ರು ಕೋರ್ಟ್ಗೆ ಹೋಗಿಲ್ವಂತೆ. ಏನೇ ಹೇಳ್ತಿದ್ಯಾ? ಕೋರ್ಟ್ಗೆ ಹೋಗ್ತೆ ಇನ್ನೆಲ್ಲ ಹೋಗಿದ್ದಾನಂತೆ? ನನ್ಗೇನಮ್ಮ ಗೊತ್ತು? ನಾನ್ ನಿನ್ ಜೊತೆ ಮನೇಲೆ ತಾನೇ ಇದ್ದೀನಿ, ನನ್ಗೆ ಹೇಗ್ ಗೊತ್ತಾಗುತ್ತೆ? ಮನೆಯಿಂದ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವನು ಇನ್ನೆಲ್ಲೂ ಹೋಗಿರ್ಬೋದು. ಲಲಿತಾ, ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಅವರಿಬ್ರು ಮಾತಾಡ್ಕೊಂಡು ಅಲ್ಲಿಂದನೇ ಎಲ್ಲಿಗಾದ್ರೂ ಓಡೋಗ್ಬಿಟ್ರೆ ಹೇಗೆ? ರೀ, ಎಂತ ಮಾತು ಅಂತ ಆಡ್ತೀರಿ? ನಮ್ ರಾಘು ಅಂತವನಲ್ಲ. ಮತ್ತೆ ಇಷ್ಟೊತ್ತಾದ್ರೂ ಕೋರ್ಟ್ ಹೋಗಿಲ್ಲ ಅಂದ್ರೆ ಏನ್ ಅರ್ಥ? ನಿಮ್ಗೆ ಯಾಕೆ ಇದ್ದ ಯೋಚನೆ ಬಂತು? ಯಾಕೆ ಅಂತ ಅವರಿಬ್ರು ಡಿವೋರ್ಸ್ ಕೊಡೋದಕ್ಕೆ ಮನಸ್ಪೂರ್ವವಾಗಿ ಒಪ್ಕೊಂಡಿಲ್ವಲ್ಲ, ಅದಕ್ಕೆ ಹೇಳಿದೆ. ಬಾವಾ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ರು ಯಾಕೆ ಕೋರ್ಟ್ಗೆ ಹೋಗಿಲ್ಲ ಅಂತ ನಾವು ಟೆನ್ಷನ್ ಅಲ್ಲಿ ಇದ್ರೆ ನೀವು ನೋಡಿದ್ರೆ ತಲೆಗೆ ಹೊಸ ಹುಳ ಬಿಡ್ತಾ ಇದ್ದೀರಾ. ಮಂಜುಳಾ, ನಾನು ಹುಳ ಬಿಡ್ತಾ ಇಲ್ಲ, ಈಗ ಆಗಿರ್ಬೋದಲ್ಲ ಅಂತ ನನ್ನ ತಲೆಗೆ ಯೋಚನೆ ಬಂತು, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದೊಡ್ಡಪ್ಪ, ಸ್ವಲ್ಪ ಸುಮ್ನೆ ಇರ್ತೀರಾ? ಅಣ್ಣ ಅಂತ ಕೆಲ್ಸ ಮಾಡಕ್ ಚಾನ್ಸೇ ಇಲ್ಲ, ಬೇರೆ ಏನೋ ಆಗಿರ್ಬೋದು. ಹಾಗಾದ್ರೆ ಇವರಿಬ್ರು ಎಲ್ಲಿಗೆ ಹೋಗಿರ್ಬೋದು? ಪಲ್ಲವಿ, ನಿಮ್ ದೊಡ್ಡಪ್ಪ ಏನೇನೋ ಮಾತಾಡ್ತಾರೆ ಅಂತ ನೀನೇನ್ ತಲೆ ಕೆಡ್ಸ್ಕೋಬೇಡ. ಯಾಕೆಂದ್ರೆ ನಮ್ ರಾಘು ಮೇಲೆ ನನಗ್ ನಂಬಿಕೆ ಇದೆ. ಇವಾಗ ನಮ್ಗೆ ನಂಬರ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ದೊಡ್ಡಮ್ಮ. ದೇವ್ರ ದಯೆಯಿಂದ
ಬಾವ ಹೇಳೋ ರೀತಿ ಆಗ್ತಾ ಇದ್ರೆ ಸಾಕು. ಹಾಗಂತ ನಾವೇ ಏನೇನೋ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರೋಣ. ಏನಾದ್ರೂ ಆಗ್ಲಿ ಲೇ ಪಲ್ಲು, ಮೊದ್ಲು ಫೋನ್ ಮಾಡೆ. ಸರಿ ಅಮ್ಮ.